ಸೊ ಫರ್ಟಿಲಿಟಿ ಟೆಸ್ಟ್ ಮಾಡಬೇಕಾದ್ರೆ ಫಸ್ಟ್ ಒಂದು AMH ಮಾಡ್ತೀವಿ. ಅದು ಕಮ್ಮಿ ಬಂದರೆ ಓ ಮೈ ಗಾಡ್ ಎಗ್ ಕೌಂಟ್ ಕಮ್ಮಿ ಇದೆ ಅಂತ ಹೇಳ್ತಾರೆ ಎಲ್ಲರೂ. ಸೊ ಅದಾದಾಗ ಏನು ಮಾಡಬೇಕು? ನಾನು ಡಾಕ್ಟರ್ ಸ್ನೇಹ, ಫರ್ಟಿಲಿಟಿ ಕನ್ಸಲ್ಟೆಂಟ್ ಮತ್ತು ಗೈನಕಾಲಜಿಸ್ಟ್. ಈ ವಿಡಿಯೋಲಿ AMH ಕಮ್ಮಿ ಇದ್ದರೆ ಅದರದ್ದು ಏನು ಸಿಗ್ನಿಫಿಕೆನ್ಸ್ ಅಂತ ಹೇಳ್ತೀನಿ. ಫಸ್ಟು AMH ಅಂದರೆ ಆ್ಯಂಟಿಮೊಲೇರಿಯನ್ ಹಾರ್ಮೋನ್. ಇದು ನಾರ್ಮಲಿ ನಿಮ್ಮ ಓವರೀಸಲ್ಲಿ ಇರೋ ಚಿಕ್ಕ ಚಿಕ್ಕ ಎಗ್ಸ್ ಸುತ್ತಲೂ ಇರೋ ಒಂದು ಸೆಲ್, ಗ್ರ್ಯಾನ್ಯುಲೋಸಲ್ ಸೆಲ್ಸಿಂದ ಪ್ರೊಡ್ಯೂಸ್ ಆಗುತ್ತೆ. ಸೊ ಜಾಸ್ತಿ ಇದ್ದರೆ ಜಾಸ್ತಿ ಎಗ್ಸ್ ಇದೆ ಅಂತ, AMH ಕಮ್ಮಿ ಇದ್ದರೆ ಕಮ್ಮಿ ಎಗ್ಸ್ ಇದೆ ಅಂತ. ಅದೇ ಕಮ್ಮಿ ಎಗ್ಸ್ ಇದ್ದ ಕೂಡಲೇ ಎಲ್ಲರಿಗೂ ಅನ್ಸುತ್ತೆ ಓ ಮೈ ಗಾಡ್ ನಾನು ಗರ್ಭಿಣಿ ಆಗ್ತೀನೋ ಇಲ್ವೋ ಅಂತ. ಆದರೆ ಇದು ನಿಮ್ಮದು ಎಷ್ಟು ಮಂತ್ಸ್ ಟ್ರೈ ಮಾಡಿದ್ದೀರಾ, ಮದುವೆ ಆಗಿ ಎಷ್ಟು ವರ್ಷ ಆಗಿದೆ, ಹಸ್ಬೆಂಡ್ದು ಸ್ಪರ್ಮ್ ಕೌಂಟ್ ಯಾವ ಥರ ಇದೆ, ನಿಮ್ಮದು ಫೆಲೋಪಿಯನ್ ಟ್ಯೂಬ್ಸ್ ನಾರ್ಮಲ್ ಇದೆಯಾ, ಯೂಟ್ರಸ್ ನಾರ್ಮಲ್ ಇದೆಯಾ, ಇದೆಲ್ಲ ಡಿಪೆಂಡ್ ಆಗುತ್ತೆ. ಇನ್ನು ಏನು ಜಾಸ್ತಿ ಟ್ರೈಯೇ ಮಾಡಿಲ್ಲ ಅಂದರೆ ನೀವು ನಾರ್ಮಲಿ ಆಗಿ ಟ್ರೈ ಮಾಡ್ಬೋದು. ಅದು ನಮ್ಮದು ಎಗ್ ನಂಬರ್ ಬಗ್ಗೆ ಹೇಳುತ್ತೆ, ಕ್ವಾಲಿಟಿ ಬಗ್ಗೆ ಹೇಳಲ್ಲ. ಸೊ ನ್ಯಾಚುರಲಾಗಿ ಟ್ರೈ ಮಾಡಿದ್ರೂ ಪ್ರೆಗ್ನೆನ್ಸಿ ಆಗೋ ಚಾನ್ಸಸ್ ಚೆನ್ನಾಗಿರುತ್ತೆ. ಆದರೆ ನೀವು ಎಷ್ಟೊಂದು ವರ್ಷ ಟ್ರೈ ಮಾಡಿ, ಇಲ್ಲ ಏಜ್ ತುಂಬ 35ಕ್ಕಿಂತ ಜಾಸ್ತಿ ಆಗಿದೆ, ಇಲ್ಲ ಆಗಲಿ 2 ವರ್ಷಕ್ಕಿಂತ ಜಾಸ್ತಿಯಿಂದ ಟ್ರೈ ಮಾಡ್ತಾ ಇದ್ದೀರಾ, ಮತ್ತು ನಿಮ್ದು AMH 1ಗಿಂತ ಕಮ್ಮಿ ಬರುತ್ತೆ, ಇಲ್ಲ 1 to 2 ಅಂದರೆ ಬಾರ್ಡರ್ ಲೈನ್ ಅಂತೀವಿ, ಸೊ 2ಗಿಂತ ಕಮ್ಮಿ ಬರುತ್ತೆ. ಈ ಥರ ಬಂದರೆ ನೀವು ಬೇಗ ಪ್ರೆಗ್ನೆನ್ಸಿ ಪ್ಲ್ಯಾನ್ ಮಾಡೋದು ಬೆಟರು. AMH ಪರ್ಸೆ ನಮಗೆ ಏನು ಟ್ರೀಟ್ಮೆಂಟ್ ಕೊಡಬೇಕು ಅಂತ ಹೇಳಲ್ಲ, ಬಟ್ ಅದು ನಿಮಗೆ ಹೇಳುತ್ತೆ ಓ ನಿಮ್ಮದು ಬಯಾಲಜಿಕಲ್ ಕ್ಲಾಕ್, ನಿಮ್ಮದು ಎಗ್ ಕೌಂಟ್ ಏನಿದೆ ಅದು ಕಮ್ಮಿ ಆಗ್ತಾ ಇದೆ, ಸೊ ಬೇಗ ಟ್ರೈ ಮಾಡಬೇಕು ಅಂತ ಹೇಳುತ್ತೆ ಅಷ್ಟೇ ಹೊರತು ನೀವು ಪ್ರೆಗ್ನೆನ್ಸಿ ಆಗ್ತಿರೋ ಇಲ್ವೋ ಅಂತ ಅದು ಡೆಫಿನೆಟ್ಲಿ ಹೇಳೋದಿಲ್ಲ.